ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ಟೊಮ್ಯಾಟೊ ರೈಸ್ ಅಂದರೆ ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಟೊಮ್ಯಾಟೊ ಬಾತಿಗೆ ಮೇನ್ ಇಂಗ್ರೀಡಿಯೆಂಟ್ ರೈಸು. ನಾನಿಲ್ಲಿ 1 ಕಪ್ ರೈಸ್ ತೊಗೊಂಡಿದ್ದೀನಿ. ನಾವಿರೋದು 3 ಜನ, ಸೊ ಹಾಗಾಗಿ 1 ಕಪ್ ಸಾಕಾಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ತಕ್ಕಂಗೆ ರೈಸ್ನ ಅಳತೆ ಮಾಡಿ ಇಟ್ಕೊಳ್ಳಿ. 1 ಕಪ್ಪಿಗೆ 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ನೆನೆಸಿ ಅರ್ಧ ಗಂಟೆ ಆಯಿತು. ಟೊಮ್ಯಾಟೊ ಬಾತ್ ಚೆನ್ನಾಗಿರಲ್ಲ ಅಂತ ಒಂದಿಷ್ಟು ಪನ್ನೀರ್ ಹಾಕೋಣ ಅಂತ ಒಂದಿಷ್ಟು ಉಳಿದಿದೆ ಪನ್ನೀರು, ಸೊ ಹಾಗಾಗಿ ಅದನ್ನು ಸೇರಿಸಿ ಹಾಕಬೇಡ ಅಂತ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಬಟಾಣಿ, ನಿಂಬೆ ರಸ, ಕೊತ್ತಂಬರಿ ಮಿಕ್ಸಿಗೆ ಹಾಕಲಿಕ್ಕೆ ಒಂದಿಷ್ಟು ಈರುಳ್ಳಿ, ಒಂದಿಷ್ಟು ಟೊಮ್ಯಾಟೊ ರೆಡಿ ಮಾಡಿಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಬಂದುಬಿಟ್ಟು ಇದು ಮಸಾಲೆಗೆ ಫಸ್ಟು ಈರುಳ್ಳಿ, ಟೊಮ್ಯಾಟೊ, 1-2 ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಈಗ ಹಾಕ್ಕೋಬೇಕು. ನೋಡಿ, ಈ ಮಸಾಲೆಗೆ ಒಂದಿಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರೋ ಮಸಾಲೆ ಐಟಮ್ ಇಷ್ಟು, ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ. ಧನಿಯಾ ಪೌಡರ್ 1 ಸ್ಪೂನು. ನೋಡಿ, ಇವಾಗ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸತಿ ಇದರಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಹೇಳ್ಬಿಡ್ತೀನಿ. ಈರುಳ್ಳಿ, ಟೊಮ್ಯಾಟೊ, 2 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಕಾಯಿ ತುರಿ, ಧನಿಯಾ ಪೌಡ್ರು, ಖಾರದ ಪುಡಿ, 1-2-3 ಗೋಡಂಬಿ ಮತ್ತು ಗಸಗಸೆ ಮತ್ತು ಚಕ್ಕೆ ಲವಂಗ, ಏಲಕ್ಕಿ, ಮರಾಠ ಮೊಗ್ಗು. ಸೊ ಮಸಾಲೆ ಐಟಮ್ಸು ನಿಮಗೆ ಎಷ್ಟು ಬೇಕೋ ಅಷ್ಟಾಗಿ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಖಾರ ಇರೋರು ಸ್ವಲ್ಪ ಖಾರ ಪುಡಿ ಜಾಸ್ತಿ, ಖಾರ ಬೇಕು ಅಂದ್ಕೊಳ್ಳೋರು ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಒಣಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಟೇಸ್ಟಿಗೆ ಹಾಕಿರೋದು. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಹಾಕೋಬೋದು. ಇದೇನೋ ಈ ಮಸಾಲೆನ ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಾದಮೇಲೆ ಗ್ರೈಂಡ್ ಮಾಡೋಣಂತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ, ಇದನ್ನು ಕೂಡ ಹಾಕ್ಕೊಂಬಿಡೋಣ. ಇವಾಗ ಬಾತ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಗ್ಯಾಸ್ ಹಚ್ಕೊಂಡು ಕರಿತೀನಿ. ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಕರಿಬೇವು ಸೊಪ್ಪು, ಈರುಳ್ಳಿ, ಇದೆಲ್ಲ ಹಾಕಿದ್ಮೇಲೆ ಕಲಿಸ್ಕೊಳ್ಳಿ. ಈರುಳ್ಳಿ ಹಾಕಾದ್ಮೇಲೆ ಟೊಮ್ಯಾಟೊ, ಹೆಚ್ಚಿಕೊಂಡಿರೋ ಟೊಮ್ಯಾಟೊ ಹಾಕ್ತೀನಿ. ಇದ್ರ ಜೊತೆಯಲ್ಲಿ ಟೊಮ್ಯಾಟೊ ಜೊತೆಯಲ್ಲಿ ಬಟಾಣಿ ಮತ್ತು ಪನ್ನೀರು 2 ಹಾಕ್ಕೊಳ್ತಾ ಇದ್ದೀನಿ. 2 ಎಣ್ಣೆ ಎಲ್ಲ ಈರುಳ್ಳಿ, ಟೊಮ್ಯಾಟೊ, ಪನ್ನೀರು ಮತ್ತು ಬಟಾಣಿ ಎಲ್ಲದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಮಸಾಲ ಹಾಕುವಾಗ ಗಾರ್ಲಿಕ್ ಆಗಲಿ ಜಿಂಜರ್ ಆಗಲಿ ಹಾಕಿರಲಿಲ್ಲ, ಸೊ ಹಾಗಾಗಿ ಡೈರೆಕ್ಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇರೋ ಮಸಾಲೆ
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಕಲರು. ನೀವು ಇದಕ್ಕೆ ಪಾಲಕ್ ಸೊಪ್ಪಿದ್ರೆ ಅಥವಾ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಈ ಥರ ಗ್ರೈಂಡ್ ಮಾಡಿ ಹಾಕ್ಬೋದು. ಗ್ರೀನ್ ಕಲರ್ ಬರ್ತದೆ, ಗ್ರೀನ್ ಟೊಮ್ಯಾಟೊ ಬಾತ್, ಅದು ಕೂಡ ಚೆನ್ನಾಗಿರುತ್ತೆ. ಈ ಮಸಾಲೆ ವಾಸನೆ ಹೋಗೋ ಹಾಗೆ ಒಂದೆರಡು ನಿಮಿಷ ಈಗ ಇದಕ್ಕೆ ಅಕ್ಕಿ ನೆನೆಸಿರೋ ಅಕ್ಕಿನ ಎಲ್ಲ ಹಾಕೋಣ. ಈಗ ಕಲಿಸ್ಕೊಂಡಿದ್ದಾಯಿತು. ಇದಕ್ಕೆ ಒಂದೇ ಒಂದು ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ, ಜೊತೆಗೆ ನಿಂಬೆ ರಸ. ಎಲ್ಲ ಆಯಿತು. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕಿಬಿಟ್ರೆ ಅನ್ನ ರೆಡಿ. ಮಸಾಲೆ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಎಲ್ಲ ಕಲಿಸಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೀವು ಎಷ್ಟು ಮೆಷರ್ಮೆಂಟ್ ತೊಗೊಳ್ತಾರೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಮೆತ್ತಗಾಗೋಗುತ್ತೆ. ಈಗ ಇದಕ್ಕೆ ಉಪ್ಪನ್ನು ಮರ್ತೋಗಿದ್ದೀನಿ, ಉಪ್ಪು ಹಾಕಲಿಲ್ಲ ಅಂದರೆ ರುಚಿ ಆಗುತ್ತೆ. ಉಪ್ಪು ಹಾಕೊಳ್ಳೋಣ. ಎಲ್ಲ ಹಾಕಾಯಿತು. ಈಗ ವಿಷಲ್ ಬರಬೇಕು. ಕುಕ್ಕರ್ ಮುಚ್ಚೋಣ. ಒಂದು 5ರಿಂದ 10 ನಿಮಿಷ ವಿಷಲ್ ಬಂದ್ಬಿಡುತ್ತೆ, ಅನ್ನ ರೆಡಿ ಆಗುತ್ತೆ. ಕುಕ್ಕರ್ದು ವಿಷಲ್ ಬಂತು. ಹೇಗಾಗಿ ನೋಡಿ ಈ ಥರ ಬಂದಿದೆ. ಸ್ವಲ್ಪ ನೀರು ಜಾಸ್ತಿ ಆಯ್ತು ಅನ್ಸುತ್ತೆ, ನಾನು ಏಕೆಂದರೆ ಮುಂಚೆನೇ ನೆನೆಸಿಟ್ಟಿದ್ನಲ್ಲ. ಇನ್ನು ಸ್ವಲ್ಪ ಅಳ್ಕೋಬೇಕಿತ್ತು, ಹಾಗೆ ಬಿಡ್ತೀನಿ. ನೋಡಿದ್ರಲ್ಲ, ಇಷ್ಟೇ, ಟೊಮ್ಯಾಟೊ ಬಾತ್ ರೆಡಿ.